ನೋಡಿ ಇವಾಗ ದೀಪ ಅಂಟಿಸ್ಬಿಟ್ಟು ನಾನು ತೆಂಗಿನಕಾಯಿ ಹೊಡಿತೀನಿ, ದೇವ್ರು ಮುಕ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2 ಗಂಟೆ ಆಯಿತು. ಗಿರಿ ಪ್ರದಕ್ಷಿಣೆ ನನ್ನ ಜೀವನದಲ್ಲಿ ಮೊದಲನೇ ಸತಿ ಮಾಡ್ತಾ ಇರೋದು. ನಾನು ಬೆಳಕಲ್ಲಿ ಮಾಡಿದರೆ ನಿಮಗೆ ಕಾಣಿಸ್ತಾ ಇತ್ತು ನೀಟಾಗಿ. ನಾನು ಯಾಕೆ ಕತ್ಲಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ತಕ್ಷಣ ಇಲ್ಲೇ ಇಂದ್ರಲಿಂಗಂ ಕಾಣಿಸ್ತಾ ಇದೆ, ಅಗ್ನಿಲಿಂಗಂ ಇದೆ. ನಿಂಬೆಹಣ್ಣು ತುಳಿತಾ ಇದ್ದಾರೆ ಎಲ್ಲರೂ. ನೋಡಿ ಸಿಕ್ತು ಯಮಲಿಂಗ, ಇದು ನೈಋತಿ ಲಿಂಗ. ನೋಡಿ ಯಾರಿದ್ದಾರೆ ಇಲ್ಲಿ, ನಿತ್ಯಾನಂದ ಅವರ ಆಶ್ರಮ. 7 ಕಿಲೋಮೀಟ್ರು, 7.25 ಕಿಲೋಮೀಟ್ರ್ ಮಿಕ್ಕಿದೆ. ಸೂರ್ಯಲಿಂಗ ಹತ್ರ ಇದೀವಿ ಇವಾಗ. ಅಲ್ಲಿ ಸೂರ್ಯಲಿಂಗ ಆಯ್ತಲ್ಲ, ಇಲ್ಲಿ ವರುಣಲಿಂಗ ಇದೆ. ಇವಾಗ ಇಲ್ಲಿ ವರುಣಲಿಂಗ ನೋಡಿಸ್ತೀನಿ ನಿಮಗೆ. ನೋಡಿ ಇದು ವಾಯುಲಿಂಗ, ಚಂದ್ರಲಿಂಗ, ಕುಬೇರಲಿಂಗ, ಇದು ಈಶಾನ್ಯ ಲಿಂಗ. ಇಲ್ಲಿಂದ ಇನ್ನು 2 ಕಿಲೋಮೀಟ್ರ್ ಇದೆ. 2 ಕಿಲೋಮೀಟ್ರಿಗೆ 1/2 ಅವರ್ ಯೂಶಲ್ ಆಗಿ. ಪ್ರದಕ್ಷಿಣೆ ಆಯಿತು, ಗಿರಿ ಪ್ರದಕ್ಷಿಣೆ. ಇವಾಗ ದರ್ಶನಕ್ಕೆ ಹೋಗಬೇಕು. ನೋಡಿ ಇವಾಗ ದೀಪ ಅಂಟಿಸ್ಬಿಟ್ಟು ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ಹೊಡಿತೀನಿ, ದೇವ್ರು ಮುಕ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2 ಗಂಟೆ ಆಯಿತು. ನೋಡುಗರು, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಂ ನಮಃ ಶಿವಾಯ, ಅರುಣಾಚಲ ಶಿವ. ಇವಾಗ ಗಿರಿ ಪ್ರದಕ್ಷಿಣ ಸ್ಟಾರ್ಟ್ ಆಗ್ತಾ ಇದೆ. ಹೆಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ. ಇವಾಗ 2 ಗಂಟೆ 1 ನಿಮಿಷ ಆಗಿದೆ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಂ ನಮಃ ಶಿವಾಯ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ. ಯಾವುದೋ ದೊಡ್ಡ ಒಂದು ಫ್ಯಾಮ್ಲಿನೇ ಹೋಗ್ತಾ ಇದೆ ಎಲ್ಲ ಜೊತೆಯಲ್ಲೇ. ಹಂಗೆ ಹೋಗೋಣ. ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ. ಅಲ್ಲಲ್ಲಿ ಗೋಪುರಗಳಿರುತ್ತೆ, ಲಿಂಗಗಳಿರುತ್ತೆ. ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ತಕ್ಷಣ ಇಲ್ಲೇ ಇಂದ್ರಲಿಂಗಂ ಕಾಣಿಸ್ತಾ ಇದೆ. ದೇವಸ್ಥಾನದಿಂದ ಇಂದ್ರಲಿಂಗಂ ಇದೆ. ಇಲ್ಲೇ ಮುಕ್ಕೊಂಡು ಮುಂದೆ ಹೋಗೋಣ. ಅಲ್ಲಲ್ಲಿ ಈ ಥರ ಲಿಂಗ ಇರುತ್ತೆ, ಇಂದ್ರಲಿಂಗ, ಯಮಲಿಂಗ ಅಂತ. ಅಲ್ಲಲ್ಲೇ ಮುಕ್ಕೊಂಡು ಹೋಗಬೇಕು. ಮೇಯ್ನು ನೋಡಿಕೊಂಡು ಎಲ್ಲ ಕೆಲಂಗೆ ಹೋಗ್ತವ್ರೆ. ಕೆಲವ್ರು ಗೊತ್ತು, ಕೆಲವ್ರು ಗೊತ್ತಿಲ್ಲ. ನಿಮಗೆ ಹೇಳ್ತೀನಿ, ಮುಕ್ಕೊಳ್ಳಿ. ನಾನು ಮುಕ್ಕೊಂತೀನಿ ಇವಾಗ. ಇಂದ್ರಲಿಂಗ ನೋಡಿಸುತ್ತಲ್ಲ ಎಲ್ಲ ಇವಾಗ ರಾತ್ರಿ ಆಗಿರೋದ್ರಿಂದ ಮುಚ್ಚಿದೆ. ಎಲ್ಲ ಓಪನ್ ಇದೆ. ಈ ಜನಗಳನ್ನ ನೋಡ್ಕೊಂಡೆ ಹೋಗೋಣ. ಅಲ್ಲಲ್ಲಿ ತುಂಬ ದೇವಸ್ಥಾನಗಳಿರುತ್ತೆ, ಮೇಯ್ನು ಲಿಂಗಗಳು. ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಎಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ತೀನಿ, ಆಮೇಲೆ ನಿಮಗೆಲ್ಲದಕ್ಕೂ ಕರೆಕ್ಟ್ ಇರುತ್ತೆ. ನೋಡಿ ಅಲ್ಲೆಲ್ಲ ಕತ್ಲಿತ್ತು, ಎಲ್ಲಿ ಬೆಳಕಿದೆಯೋ ಅಲ್ಲಿ ನೋಡಿಸ್ತೀನಿ ನಿಮಗೆ. ಗಿರಿ ಪ್ರದಕ್ಷಿಣೆ ನನ್ನ ಜೀವನದಲ್ಲಿ ಮೊದಲನೇ ಸತಿ ಮಾಡ್ತಾ ಇರೋದು. ನಾನು ಬೆಳಕಲ್ಲಿ ಮಾಡಿದರೆ ನಿಮಗೆ ಕಾಣಿಸ್ತಾ ಇತ್ತು ನೀಟಾಗಿ. ನಾನು ಯಾಕೆ ಕತ್ಲಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ನೋಡಿ, ಬರೀ ಕಾಲಲ್ಲಿ ನಡಿಬೇಕು. ಸಾಕೊಂಡು ನಡಿಬೋದು ಬರೀ ಕಾಲಲ್ಲೇ. ಎಲ್ಲ ಜಾಸ್ತಿ ಬಿಸಿಲಿರುತ್ತೆ, ಬಿಸಿ ಆಗುತ್ತೆ ಅಂತ ರಾತ್ರಿನೇ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ನೋಡಿ, ನಾನು ಫಸ್ಟ್ ಟೈಮು ಒಬ್ಬನೇ ಬಂದು ವ್ಲಾಗ್ ಮಾಡ್ತಿರೋದು. ಯಾವಾಗಲೂ ವ್ಲಾಗ್ ಮಾಡುವಾಗ ಜೊತೆಯಲ್ಲಿ ಹಿಂದೆನೋ ಮುಂದೆನೋ ಜೊತೆಯಲ್ಲ ಒಬ್ಬರು ಇಬ್ಬರು ಯಾರಾದರೂ ಇರೋರು. ಈ ಅಕ್ಕಪಕ್ಕ ಒಬ್ಬನೇ ಬಂದಿದ್ದೀನಲ್ಲ, ಈ ಸತಿ
ಊರು ದಾಟಿ ಊರಿಗೆ, ರಾಜ್ಯ ದಾಟಿ ರಾಜ್ಯ, ಗಡಿ ದಾಟಿ ಬಂದಿದ್ದೀನಿ. ಸೊ ಮಾತಾಡುವಾಗ ಎಲ್ಲ ನನ್ನೇ ನೋಡ್ತಾರೆ. ಅದೇನೋ ನನಗೇನು ಬೇಜಾರಿಲ್ಲ. ಅವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಸುಮ್ಮನೆ ಭಕ್ತಿಯಿಂದ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ. ನಿಮಗೆ ನೋಡ್ಸೋಕ್ಕೆ ಅಲ್ಲಲ್ಲಿ ಬ್ಲಾಗ್ ಮಾಡ್ತಾ ಇರ್ತೀನಿ. ಆಮೇಲೆ ಎಲ್ಲ ಅದನ್ನು ಕೇಳ್ಕೊಂಡು ಏನು ಎತ್ತ ಅಂತ ಕಿರ್ಚಿ ಮಾತಾಡಿದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಅವ್ರಿಗೂ ಇರಿಟೇಷನ್ ಆಗುತ್ತೆ. ನನಗೂ ಹಂಗೆ ಇಷ್ಟ ಆಗಲ್ಲ. ಎಲ್ಲಿ ಯಾವಾಗ ಹೆಂಗೆ ಮಾತಾಡಬೇಕು ಗೊತ್ತು ನನಗೆ. ಅದರಿಂದ ಯಾವಾಗೋ ಇದೇ ಪಿಚ್ಚಲ್ಲೇ ಮಾತಾಡೋದು. ಕಿರ್ಚೋ ಟೈಮಲ್ಲಿ ಕಿರ್ಚೋಣ, ಅದು ಬೇರೆ ವಿಷಯ. ಇಷ್ಟೊತ್ತಲ್ಲಿ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ ಜೋಶಿಲ್ಲ ಅಂದ್ಕೊಂಬೇಡಿ. ಇವಾಗ ಫುಲ್ಲು ನೀಟಾಗಿ ಸ್ನಾನ ಮಾಡಿ ಚಾರ್ಜ್ ಆಗಿ ಬಿಸಿನೀರಲ್ಲಿ ಬಂದಿದ್ದೀನಿ, ಶುರು ಮಾಡಿದ್ದೀನಿ. ದೀಪ ಅಣಿಸಿ ತೆಂಗಿನಕಾಯಿ ಹೊಡೆದು ಶಿವನಿಗೆ ಕೈ ಎತ್ತು ಮುಗ್ದು ಸ್ಟಾರ್ಟ್ ಮಾಡಿ. ಇಲ್ಲೆಲ್ಲ ಬೋರ್ಡ್ಗಳಿದೆ, ಅದು ಯಾವುದೋ ಊರ್ದು ಗಿರಿವಲ ಮಾರ್ಗ. ಪರವಾಗಿಲ್ಲ, ಕನ್ನಡ, ಇಂಗ್ಲೀಷ್, ತೆಲುಗು, ತಮಿಳಲ್ಲಿ ಬರ್ತಿದ್ದಾರೆ. ಯಾವುದ್ರಲ್ಲಾದರೂ ಓದ್ಕೊಬೋದು. ಕೆಲವರು ಕಾರಲ್ಲೂ ಮಾಡ್ತಾರೆ, ಕೆಲವರು ಟೂ ವೀಲರಲ್ಲೂ ಮಾಡ್ತಾರೆ. ಹಂಗೆ ಅಲ್ಲಲ್ಲಿ ನಿಲ್ಲಿಸ್ಬಿಟ್ಟು ಲಿಂಗ ಹತ್ರ ಮುಕ್ಕೊತಾರೆ. ಅವ್ರವ್ರ ಅನುಕೂಲ ತೆಗ್ದಂಗೆ ಅವ್ರವ್ರು ಮಾಡ್ತಾರೆ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಆದಷ್ಟು ಈ ಥರ ಪ್ಲ್ಯಾನ್ ಮಾಡಿ. ನಾನು ಆ್ಯಕ್ಚುಲಿ ರೂಮೆಲ್ಲ ಬುಕ್ ಮಾಡಿದ್ದೆ, ನೋಡ್ಸೋದ್ನಲ್ಲ, ಮಲ್ಕೊಬೋದಾಗಿತ್ತು. ಎಷ್ಟೇ ಟ್ರೈ ಮಾಡಿದ್ರು ನಿದ್ದೆನೇ ಬಂದಿಲ್ಲ. ಎದ್ದು ಸ್ನಾನ ಮಾಡಿ ಬಂದುಬಿಟ್ಟು ಸೈಡಲ್ಲೇ ನಡಿಬೇಕು ಯಾವಾಗಲೂ ಅಂತ ಹೇಳಿದ್ದಾರೆ. ರೈಟ್ ಸೈಡೆಲ್ಲ ದೇವತೆಗಳು ನಡೀತಾ ಇರ್ತಾರಂತೆ, ಲೆಫ್ಟ್ ಸೈಡಲ್ಲೇ ನಾವು ನಡಿಬೇಕು. ನಾವು ಮನುಷ್ಯರು, ಅದರಿಂದ ಲೆಫ್ಟ್ ಸೈಡಲ್ಲೇ ಹೋಗಬೇಕು ಅಂತ ಹೇಳ್ತಾರೆ. ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ ಇಲ್ಲಿಗೆ ಬರೋ ಮುಂಚೆ. ಇವಾಗ ಹಿಂಗೆ ನಡ್ಕೊಂಡು ಹೋಗೋಣ ಬನ್ನಿ. ಅವರು ದೊಡ್ಡ ಗ್ಯಾಂಗ್ ಅಲ್ಲೇ ಹಿಂಗೆ ಹೋಗ್ಬಿಟ್ರು, ನಾನು ಮುಂದೆ ಬಂದುಬಿಟ್ಟೆ. ನಮ್ಮ ಬಗ್ಗೆ ಗೊತ್ತಲ್ಲ, ಪಾದಯಾತ್ರೆ ಮಾಡಿ ಹಿಂದೆ ಮುಂದೆ ಹೋಗ್ತಾ ಇರ್ತೀವಿ. ಹಾಸ್ಪಿಟ್ಲಿದೆ ತಿರುವಣ್ಣಾಮಲೈ, ಇದು ಕಾಲೇಜು ಹಾಸ್ಪಿಟ್ಲ್ ಎರಡು. ಇಲ್ಲಿ ಮ್ಯಾಪ್ ಹಾಕಿದ್ದಾರೆ, ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಇವಾರ್ ಇಯರ್ ಅಂದರೆ ಇಂದ್ರಲಿಂಗಂ ಸ್ಟಾರ್ಟ್ ಮಾಡಿದ್ದಿಲ್ಲ. ಬಸ್ ಸ್ಟ್ಯಾಂಡು ಲಿಂಗಂ ಇದೆ. ಅದಾದಮೇಲೆ ಯಮಲಿಂಗಂ, ಅದಾದಮೇಲೆ ತಿರುಲಿಂಗಂ, ವರುಣಲಿಂಗಂ. ಅದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ನನಗೂ. ಆಮೇಲೆ ಕುಬೇರಲಿಂಗಂ, ಆಮೇಲೆ ಈಶಾನ್ಯ ಲಿಂಗಂ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್. ಇದೆಲ್ಲ ಸುತ್ಕೊಂಬರ್ಬೇಕು. ರಾತ್ರಿ ಆಗಿದ್ದಕ್ಕೆ ಟ್ರಾಫಿಕ್ ಕಮ್ಮಿ ಮಾಡಿ ಯಾವುದೋ ಒಂದು ಬಸ್ ಹೋಗುತ್ತೆ, ಇಲ್ಲ ಒಂದು ಕಾರ್ ಹೋಗುತ್ತೆ ಅಷ್ಟೇ. ಬೆಳಿಗ್ಗೆ ಹೊತ್ತಾದರೆ ತುಂಬ ಟ್ರಾಫಿಕ್ ಇರುತ್ತೆ. ಏನೋ ಎಲ್ಲ ಒಂದೇ ಟೈಮ್ಗೆ ಅನುಕೂಲವಾಗಿದೆ, ಮಾಡ್ತಾಯಿದ್ದೀವಿ ಎಲ್ಲ. ಈ ಶಿವಯ್ಯನಿಚ್ಛೆ. ಇವಾಗ ಅಲ್ಲಿ ಮುಂದೆ ಅಗ್ನಿಲಿಂಗ ಇರಬೇಕು, ಬನ್ನಿ ನೋಡಿಸ್ತೀನಿ. ಅಗ್ನಿಲಿಂಗಂ ಇದೆ. ಆ ಥರ ನೋಡ್ಕೊಂಡು ಹೋಗ್ಬೇಕು. ನಾನು ಜನಗಳಲ್ಲೇ ಹೋಗ್ತಾಯಿದ್ದೀನಿ, ಮುಂದೆ ಹೋಗ್ತಾ ಇಲ್ಲ. ಅದಕ್ಕೆ ಇಲ್ಲಿದೆ, ಅಲ್ಲಿಂದ ಇಲ್ಲಿ ಗಂಟ ಬಂದು ಮುಕ್ಕೊಂಡು ಹೋಗ್ತವ್ರೆಲ್ಲ ಆಚೆಯಿಂದನೇ. ಆ ಥರ ನೋಡ್ಕೊಂಡು ಹೋಗ್ಬೇಕು. ಮತ್ತು ಈ ಕಡೆ ರೋಡಿಂದ ಈ ಕಡೆಗೆ ಶಿಫ್ಟ್ ಆಗಿಬಿಡ್ಬೇಕು ಇಮಿಡಿಯೇಟ್. ನೋ ಡಿಲೇ, ನೋ ಲಾಂಗ್ ಟರ್ನ್, ಇಮಿಡಿಯೇಟ್ ಲೆಫ್ಟ್ ಟರ್ನ್. ಲೆಫ್ಟಲ್ಲಿ ಬಂದು ಹೋಗ್ತಾ ಇರಬೇಕು. ಮತ್ತು ಲಿಂಗ ಕಾಣಿಸಿದ್ರೆ ಲಿಂಗ ಹತ್ರ ಹೋಗಿ ಕೈ ಮುಕ್ಕೊಬೇಕು. ನೀವು ತುಂಬ ಇದೆ ಇಲ್ಲಿ, ನಾನು ಬರೀ ಲಿಂಗ ಮಾತ್ರ ಹೈಲೈಟ್ ಮಾಡಿ ನೋಡಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಹೋಗಬಾರ್ದು, ಇದು ತಪ್ಪು ಮಾಡ್ತಾರೆ. ಹೇಳಿದ ತಕ್ಷಣ ಶಿವ ಒಳ್ಳೆ ಬುದ್ಧಿ ಕೊಟ್ಬಿಟ್ಟ. ನಿಂಬೆಹಣ್ಣು ತುಳಿತಾ ಇದ್ದಾರೆ ಎಲ್ಲರೂ.
ನೋಡಿ ಇವಾಗ ಯುವರ್ ಇಯರ್ ಬಂದುಬಿಟ್ಟು ಇರ್ಬೋದು. ನೆಕ್ಸ್ಟ್ ಯಮಲಿಂಗ ಮಾತ್ರ ಹೋಗ್ಬೇಕು. ಬನ್ನಿ ಹೋಗೋಣ. ಅರುಣಾಚಲ ಶಿವ ಇಲ್ಲೆಲ್ಲ ತುಂಬ ಸಿದ್ಧರಿದ್ದಾರೆ, ತುಂಬ ಸಿದ್ಧರಿದ್ದಾರೆ. ಎಲ್ಲ ಅರುಣಾಚಲ ಶಿವ ಅಂತ ಮಾಡ್ಕೊಂಡು ಇಲ್ಲೇ ಇರ್ತಾರೆ, ಯಾವಾಗಲೂ ಇಲ್ಲೇ ಇರ್ತಾರೆ ಮೋಸ್ಟ್ಲಿ. ಇವರೆಲ್ಲನೇ ನಮಗೆ ಲಾಸ್ಟು ಇದಾಯ್ತಲ್ಲ ಕುಂಭಮೇಳನಲ್ಲಿ, ಅಲ್ಲಲ್ಲಿ ಇರೋರು ಎಲ್ಲ ಒಕ್ಕೂಟಾಗಿ ಸೇರಿ ಬಂದಿದ್ದು ಮಹಾಸಂಗಮ ಆಗಿತ್ತು ಕುಂಭಮೇಳನಲ್ಲಿ. ಇವಾಗ ಇಲ್ಲಿ ನೋಡ್ತಾ ಇದ್ದೀವಿ, ಫ್ಲ್ಯಾಶ್ ಹಾಕ್ಕೊಂಡಿದ್ದೀನಿ ಮುಖಕ್ಕೆ, ಅದು ಎಷ್ಟು ರಿಫ್ಲೆಕ್ಷನ್ ಆಗ್ತಾಯಿದೆಯೋ ನನಗೆ ಗೊತ್ತಿಲ್ಲ. ಹಿಂಗೆ ನನಗೆ ಈ ಥರ ಬಂದಿದ್ದೀನಿ ಅಂತ ಒಬ್ರಿಗೆ ಹೇಳಿದ್ರೆ ಅವರೇನು ಹೇಳ್ತಾ ಬಂದಾಗ ನಾವು ಯಾಕೆ ಬರೀ ಕಾಲಲ್ಲೇ ನಡಿಬೇಕು ಅಂತ ನನ್ನನ್ನು ಕೇಳಿದ್ರು. ನಾನು ಹೇಳಿದೆ, ಇದು ಭಕ್ತಿ ವಿಚಾರ ಅಲ್ಲ, ಪ್ರದಕ್ಷಿಣೆ ಮಾಡುವಾಗ ಚಪ್ಪಲಿ ಹಾಕ್ಕೊಬಾರ್ದು ಅಂದರೆ ಅದಕ್ಕೆ ಅವ್ರೇನು ಹೇಳ್ತಾರೆ ಅಂದರೆ, ನಾವು ನಡೀತಾ ಇದ್ದೀವಲ್ಲ ಈ ರಸ್ತೆ ಮಾರ್ಗದಲ್ಲಿ ಎಲ್ಲ ಕೆಳಗಡೆ ಲಿಂಗಗಳನ್ನು ಇಕ್ಕಿ ಅದ್ರ ಮೇಲೆ ರಸ್ತೆ ಮಾಡಿರೋದು. ಎಷ್ಟು ಲಿಂಗ ಅಂದರೆ ಕೋಟ್ಯಾಂತರ ಲಿಂಗಗಳಿದೆ ಅಂತ ಇದ್ರ ಕೆಳಗಡೆ ಫುಲ್ಲು ಅದ್ರ ಮೇಲೆ ರಸ್ತೆ ಮಾಡಿರೋದು ಅಂತ ಹೇಳ್ತಿದ್ರು. ಅದೆಷ್ಟು ನಿಜನೋ ಎಷ್ಟು ಸುಳ್ಳೋ ನನಗಂತೂ ಗೊತ್ತಿಲ್ಲ. ತಪ್ಪು ಇರ್ಬೋದು, ನಿಜನೂ ಇರ್ಬೋದು. ಅದು ನಿಮಗೆ ಗೊತ್ತಿದ್ದರೆ ನೀವೇ ನನಗೆ ಕಮೆಂಟಲ್ಲಿ ಹೇಳಿ, ತಿಳ್ಕೊತೀನಿ. ತಪ್ಪಿದ್ರೂ ಹೇಳಿ, ನಿಜ ಇದ್ರೂ ಹೇಳಿ. ಎಲ್ಲ ಇಲ್ಲಿ ತಮಿಳಲ್ಲೇ ಇರುತ್ತೆ. 98% ತಮಿಳಲ್ಲೇ ಇರುತ್ತೆ. ತಿರುವಣ್ಣಾಮಲೈ ಬಸ್ ಹುಡ್ಕೋದಕ್ಕೆ ನನಗೆ ಸಾಕಾಗೋಯ್ತು. ಎಲ್ಲ ತಮಿಳ್ನಲ್ಲಿ ಬರ್ದವ್ರೆ. ತಿರುವಣ್ಣಾಮಲೈ ಅಂತ ಯಾವುದೋ ಒಂದು ಬಸ್ಸಲ್ಲಿ, ಅದು ಪ್ರೈವೇಟಲ್ಲಿ ಬರ್ಕೊಂಡವ್ರು ಅಷ್ಟೇ. ನೋಡಿದ ಕಾಫಿ ಬರುತ್ತೆ, ಟೀ ಬರುತ್ತೆ. ಅಲ್ಲಿ ಜ್ಯೂಸ್ ಅಂಗಡಿಗಳೆಲ್ಲ ಇತ್ತು. ಇದೆಲ್ಲ ಜ್ಯೂಸ್ ಅಂಗಡಿಗಳು, ಫ್ರೂಟ್ಸ್ ಅಂಗಡಿಗಳೇ. ಬೆಳಿಗ್ಗೆ ಹೊತ್ತು ಓಪನ್ ಮಾಡ್ತಾರೆ, ಇವಾಗ ಕ್ಲೋಸ್ ಮಾಡಿದ್ದಾರೆ. ಕೆಲವರು ಓಪನ್ ಮಾಡ್ಕೊಂಡಿದ್ದಾರೆ. ಆ ಜನಕ್ಕೆ ಸಾಕು ನನ್ನ ಪ್ರಕಾರ. ಎಲ್ಲ ಸ್ಪ್ಲಿಟ್ ಆಗೋಯ್ತು. ಹಿಂದೇನೋ ಸ್ವಲ್ಪ ಜನ ಇದ್ದಾರೆ, ಮುಂದೇನೋ ಸ್ವಲ್ಪ ಜನ ಅಲ್ಲಿದ್ದಾರೆ. ಬೆಟ್ಟ ಕಾಣಿಸುತ್ತೆ, ನೋಡ್ತಾ ಇದ್ದೀನಿ. ಕತ್ಲಲ್ಲ, ಮೋಸ್ಟ್ಲಿ ನಾನು ಸನ್ಸೆಟ್ಟಲ್ಲಿ ನೋಡಬಹುದು. ನಂದು ಪಾದಯಾತ್ರೆ ವಿಡಿಯೋ ನೋಡಿದವ್ರಿಗೆ ಅಭ್ಯಾಸ ಇರುತ್ತೆ. ನಾನು ಹಿಂಗೆ ವ್ಲಾಗ್ ಮಾಡೋದು ಸ್ವಲ್ಪ ಶೇಕ್ ಇರುತ್ತೆ. ಅವ್ರಿಗೆ ಗೊತ್ತು ಏನಕ್ಕೆ ಶೇಕ್ ಆಗುತ್ತೆ ಅಂತ. ನಡೀತಾ ಇರ್ತೀವಲ್ಲ ರೋಡಲ್ಲಿ, ಸ್ವಲ್ಪ ಕೈ ಹಿಂಗೆ ಇಟ್ಕೊಂಡಿರಬೇಕು, ಅದರಿಂದ ಶೇಕ್ ಆಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀರ. ಹಂಗೆ ಹೊಸಬ್ರು ಯಾರು ಬಂದವ್ರೆ ನಮ್ಮ ಚಾನಲ್ಗೆ, ತಾವು ದಯವಿಟ್ಟು ಸಹಕರಿಸಬೇಕು ಎಂದು ವಿನಂತಿಸುತ್ತೇವೆ. ಇವಾಗ ಬನ್ನಿ ಮುಂದೆ ಹೋಗೋಣ. ಅರುಣಾಚಲ ಶಿವ ಯಮಲಿಂಗ ದರ್ಶನ ಮಾಡೋಣ ಆಚೆಯಿಂದನೇ. ಇನ್ನು 10.40 ಕಿಲೋಮೀಟ್ರು ಬಾಕಿ ಇದೆ. ನಾವು ಶುರು ಮಾಡಿ ಹತ್ರ 55 ನಿಮಿಷ ಆಗಿದೆ. 54 ನಿಮಿಷ ಇಟ್ಕೊಳ್ಳಿ. ಯಮಲಿಂಗ ನೋಡೋಣ ಬನ್ನಿ. ಆ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಇನ್ಸ್ಟೆಂಟಾಗಿ ಈ ಬುಕ್ ಓಪನ್ ಆಗುತ್ತೆ, ನೀವು ಓದ್ಕೊಬೋದಂತೆ. ಸೊ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ಯಾನ್ ಮಾಡಿ ನೋಡಿ. ಇವಾಗ ರೋಡ್ ಚೇಂಜ್ ಆಯಿತು. ರೋಡ್ ಚೇಂಜ್ ಅಂದರೆ ಆ ಮೈನ್ ರೋಡ್ ಇತ್ತಲ್ಲ, ಇದು ಹಂಗೆ ಒಳಗಡೆ ಬಂದ್ರಿ. ಕಾರ್ಡ್ ರೋಡ್ ಥರ ಇಲ್ಲ, ಇದು ಯಾವುದೋ ಒಂದು ಊರು ರೋಡ್ ಥರ ಇದೆ. ಅದು ಹೈವೇ ಥರ ಇತ್ತು. ಮಲಗೋಕ್ಕೆ ಅಂತಲೇ ಈ ಥರ ಮಾಡಿದ್ದಾರೆ. ಮಲಗೋಕ್ಕೆ, ಕೂರೋಕ್ಕೆ, ವಿಶ್ರಾಂತಿ ತಗೊಳ್ಳೋಕ್ಕೆ. ನೋಡಿ ಚಿಕ್ಕ ಮಕ್ಕಳು ನನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಟ್ರು.
ನಮ್ಮ ಪಾದಯಾತ್ರೆ ಭಾಷೆಯಲ್ಲಿ ನಾವು ಹೇಳ್ತಾ ಇದ್ರಿ, ಹಿಂಗೆ ನಡೀತಾ ಇದ್ರೆ ಸ್ಲೋ ಆಗೋದ್ರೆ ಹಿಂದೆ ರನ್ ಬಂದು ದಬಾಯಿಸ್ಬೇಕು ಸಮಯ ದಬಾಯಿಸ್ಬೇಕು ಅಂತ. ಇವಾಗ ನನಗೆ ನಾನೇ ಅಂದ್ಕೊಳ್ಬೇಕು ದಬಾಯಿಸ್ಬೇಕು ಸಮಯ ದಬಾಯಿಸ್ಬೇಕು ಅಂತ ಕತ್ಲಾಗೋಯ್ತು. ಅಲ್ಲಿ ಸ್ಟಾರ್ಟ್ ಮಾಡಿದ್ದು, ಇವಾಗಲೇ ಕೂತಿದ್ದೀನಿ ಕಂಟಿನ್ಯೂ ಆಗಿ 1 ಅವರ್ 12 ನಿಮಿಷ ನಡೆದಿದ್ದೀನಿ. ಇವಾಗ 3:12 ಆಗಿದೆ. 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಇನ್ನು ಸ್ವಲ್ಪ ಮುಂದೆ ಕೂತಿರ್ಬೋದಾಗಿತ್ತು, ಪರವಾಗಿಲ್ಲ. ಲೈಟ್ ಬೆಳಕಿದೆ ಅಂತ ಕೂತ್ಕೊಂಡೆ. ಇನ್ನು ಸ್ವಲ್ಪ ಹೊತ್ತಿಗೆ ಎದ್ದೇಳ್ಬಿಡ್ತೀನಿ, ಜಾಸ್ತಿ ಹೊತ್ತು ಕೂರಲ್ಲ. ಒಬ್ಬನೇ ಇದ್ದೀನಲ್ಲ, ಮಾತಲ್ಲಿ ಏನು ಬೀಳಲ್ಲ. ನಮ್ಮ ಫಾರಿನರ್ ಥರ ಇದ್ದಾರೆ, ಸ್ಪೀಡಾಗಿ ನಡ್ಕೊಂಡು ಹೋಗ್ತವ್ರೆ ನೋಡಿ. ಹಿಂದೆಯಿಂದ ನೋಡಿದ್ರೆ ಶಿವ ಇದ್ದಂಗೆ ಇದೆ, ಹೋಗೋ ಸ್ಟೈಲ್ ನೋಡಿದ್ರೆ. ಅಷ್ಟೇ 5ರಿಂದ 6 ನಿಮಿಷ ಕೂತಿದ್ದೆ. ಇವಾಗ ಎದ್ದೋಗ್ತಾ ಇದ್ದೀನಿ. ಖಾಲಿ ಇಲ್ಲ, ಕೂತ್ಕೊಂಡ್ರೆ ಮೊದಲೇ ಖಾಲಿ ಬರಬೇಕು. ಗಾಳಿನೇ ಬರ್ತಾಯಿಲ್ಲ ನೋಡಿ. ಮರಗಳೆಲ್ಲ ಹಂಗೆ ಸ್ಟ್ಯಾಚು ಆಗಿ ನಿಂತ್ಕೊಂಡ್ಬಿಟ್ಟಿದೆ, ಅಲ್ಲಾಡ್ತಾನೆ ಇಲ್ಲ. ಇಲ್ಲಿ ನೀರು ಜ್ಯೂಸು ಎಲ್ಲ ಇದೆ, ಇಲ್ಲಿ ಕೂತ್ಕೊಬೋದು. ಟಿಫನ್ನು ತಿನ್ಬೋದು, ಇಲ್ಲ ಫ್ರೂಟ್ಸ್ ತಿನ್ಬೋದು. ಇದು ನೈಋತ್ಯ ಲಿಂಗ. ಸುಮ್ಮನೆ ಒಂದು ಆಚೆಯಿಂದ ಒಂದು ನಮಸ್ಕಾರ ಹಾಕ್ಕೊಂಡು ಹಂಗೆ ಮೂವ್ ಮಾಡೋದು. ಬೇಕಿದ್ರೆ ಇಲ್ಲೆಲ್ಲ ಕುತ್ಕೊಂಡು ಕೊಡ್ಕೊಂಡು ನಿಂತ್ಕೊಂಡು ಇರಬಹುದು. ನಾವು ಅದೆಲ್ಲ ಮಾಡಿದ್ರೆ ಇಲ್ಲೇ ಇದ್ಬಿಡ್ಬೇಕಾಗುತ್ತೆ. ದಬಾಯಿಸೋಣ, ಬನ್ನಿ ದಬಾಯಿಸೋಣ. ನೋಡಿ ಯಾರಿದ್ದಾರೆ ಇಲ್ಲಿ, ನಿತ್ಯಾನಂದ ಅವರ ಆಶ್ರಮ. ನೈಋತ್ಯ ಲಿಂಗಮ್ಮ ಆದಮೇಲೆ ಇದೆ ಇದು. ನೋಡಿ, ಇನ್ನು 7 ಕಿಲೋಮೀಟ್ರು, 7.25 ಕಿಲೋಮೀಟ್ರ್ ಮಿಕ್ಕಿದೆ. ಸೂರ್ಯಲಿಂಗ ಹತ್ರ ಇದ್ದೀವಿ ಇವಾಗ. ಅಲ್ಲಿ ಸೂರ್ಯಲಿಂಗ ಆಯ್ತಲ್ಲ, ಇಲ್ಲಿ ವರುಣಲಿಂಗ ಇದೆ. ಇವಾಗ ಇಲ್ಲಿ ವರುಣಲಿಂಗ ನೋಡಿಸ್ತೀನಿ ನಿಮಗೆ. ನೋಡಿದ ತಕ್ಷಣ ಕೂತ್ಕೊಂಡ್ಮೇಲೆ ನೋಡಿದ್ರೆ 4 ಗಂಟೆಗೆ 3 ನಿಮಿಷ ಆಯಿತು. ಸೊ ಅಲ್ಲೊಂದು ಸತಿ ಕೂತ್ಕೊಂಡು, ಇಲ್ಲೊಂದು ಸತಿ ಕೂತ್ಕೊಂಡು 2 ಸತಿ ಕೂತಿದ್ದೀನಿ. ಆಮೇಲೆ ಕಿಲೋಮೀಟ್ರ್ ಲೆಕ್ಕ ಕರೆಕ್ಟಾಗಿ ಅರ್ಧ ಮಾಡಿದ್ದೀನಿ. ಇನ್ನೂ ಅರ್ಧ ಬಾಕಿ ಇದೆ. ಇವಾಗ ಮಿಕ್ಕಿದ್ದಂತ ಕಂಟಿನ್ಯೂ ಮಾಡಬೇಕು. ಇದು ಮಿಡ್ ಪಾಯಿಂಟ್ ಥರ ಇದು. 7.25 ಕಿಲೋಮೀಟ್ರ್ ಆಗಿತ್ತು ರಾಜಗೋಪುರದಿಂದ. ಕೂತ್ಕೊಂಡ್ರೆ ಹಂಗೆ ಎಲ್ಲಿ ತೊಗೊಂಡ್ಬಿಡ್ತೀನಿ ಅಂತ ಭಯ. ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ.
ಇವಾಗ ರೋಡ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ಕುಬೇರಲಿಂಗ ಇರಬೇಕಂತೆ, ನೋಡೋಣ ಕುಬೇರಲಿಂಗ ಇದೆಯಾ ಏನು. ಇಲ್ಲಿದ್ದೀವಿ ರೆಡ್ ಮಾರ್ಕ್ ಹತ್ರ, ಕುಬೇರಲಿಂಗ ಅಲ್ಲಿದೆ. ಹಿಂಗೋದ್ರೆ ಕಂಚಿಗೆ ಹೋಗುತ್ತೆ. ಇಲ್ಲಿ ಐ ಲವ್ ತಿರುವಣ್ಣಾಮಲೈ ಇದೆ, ಐ ಲವ್ ತಿರುವಣ್ಣಾಮಲೈ ಇದೆ. ಹೋಗಿ ಫೋಟೋ ತಗೊತವ್ರೆ. ಟಾಯ್ಲೆಟ್ ಇದೆ ಇಲ್ಲಿ. ನೆಕ್ಸ್ಟ್ ಟಾಯ್ಲೆಟ್ ಎಷ್ಟಿದೆ ಅಂತ ಇದೆ, 5 ರೂಪಾಯಿ ಕೊಡಬೇಕು. ಚಂದ್ರಲಿಂಗ ಹೋಗಿ ಬರೋಣ. ಇದೇನಾ போற்றி என்பாள் முதலாகிய பொருளே புலர்ந்தது பூங்கடற்கு இணை சூடை மலர் கொண்டு ஏற்றினின் திருமுகத்தெம கருள் மலரும் எழில் நகை கொண்டு நின் திருவடி தொழுவோம். கேட்பிதழ் கமலங்கள் மலரும் தங்காயல் சூழ் திருப்பெருந்துறை உரை சிவபெருமானே. ஏற்றுயர் கொடி உடையாயனை உடையார் எம்பெருமான் பள்ளி எழுந்தருளாய். ಕುಬೇರಲಿಂಗ ಕುಬೇರಲಿಂಗನಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ, ಫ್ಯಾನ್ ಗಾಳಿ ಬರ್ತಾ ಇದೆ ಅಂತ ಹಂಗೆ ಕಣ್ಣೆಳಿತಾ ಇತ್ತು. ಆಮೇಲೆ ಕರೆಂಟ್ ಹೋಯಿತು, ಫ್ಯಾನ್ ಆಫ್ ಮಾಡಿತ್ತು. ಕರೆಂಟ್ ಹೋಯ್ತು ಆಫ್ ಆಯಿತು ಗೊತ್ತಿಲ್ಲ. ಜನಗಳು ಬಂದ್ಬಿಟ್ರು. ಆಚೆ ಎದ್ದು ಬಂದಮೇಲೆ ಟೀ ಕೊಡ್ತಾಯಿದ್ರು ಸ್ವಾಮಿಗಳು. ಟೀ 2 ಬಿಸ್ಕೆಟು ಕುಡಿದೆ. ಇವಾಗ ಸ್ವಲ್ಪ ಇದಾದಂಗಿದೆ. ಇನ್ನು ಇವಾಗ ಲಾಸ್ಟು ಒಂದು ಲಿಂಗ ಇದೆ, ಕುಬೇರಲಿಂಗ ಆಯ್ತಲ್ಲ, ಈಶಾನ್ಯ ಲಿಂಗ ಅಂತ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ದರ್ಶನಕ್ಕೆ 5:15ಗೆ ದರ್ಶನ ಓಪನ್ ಮಾಡುತ್ತಾರೆ. ನಾನು ಹೋಗೋಷ್ಟರಲ್ಲಿ ಇವಾಗ 5 ಗಂಟೆ ಆಗೋಗಿದೆ. ಇನ್ನು 1 ಅವರ್ ಆಗ್ಬೋದು. ಗೂಗಲ್ ಮ್ಯಾಪು ಈ ಮ್ಯಾಪು ಪ್ರಕಾರ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಇವಾಗ ಬೆಳಗಾಗ್ತಾ ಇದೆ. ಇಲ್ಲಿ ಲೈಟಾಗಿ ಕಾಣಿಸ್ತಾ ಇದೆ ಬೆಟ್ಟ, ತಿರುವಣ್ಣಾಮಲೈ ಬೆಟ್ಟ ನೋಡಿ. ಇದು ಹೈವೇನಲ್ಲಿ ಮತ್ತೆ ಕನೆಕ್ಟ್ ಆಯಿತು. ಇಲ್ಲಿಂದ ಹಿಂಗೋಗು ಅಂತ ಇದೆ. ಬೆಟ್ಟ ಇದೆಲ್ಲ ಮಳೆನೆಲ್ಲ ಅಂದ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಮಳೆ ಬೀಳ್ತಾ ಇದೆ ಲೈಟಾಗಿ. ಕಾಣಿಸ್ತಾ ಇದೆ ಇವಾಗ ಲೈಟಾಗಿ ಮಳೆ ಬೀಳ್ತಾ ಇದೆ. ನಾನು ಹೋಗ್ತಾ ಇದ್ದೀನಿ. ಇಲ್ಲಿಂದ ಆಟೋ ಎತ್ಕೊಂಡಾಗ ಹೊರಗಡೆ ಬಿಡ್ತಾರೇನೋ, ಇಲ್ಲ ಇಲ್ಲಿಂದ ಇಲ್ಲ ನಿಲ್ಲಿಸ್ಬಿಡ್ತಾರೋ ಏನೋ, ಇಲ್ಲ ಒಳಗಡೆ ಬಿಟ್ಬಿಟ್ಟು ಇಲ್ಲಿ ಬಂದು ನಿಲ್ಲಿಸ್ಕೊಂತಾರೆ. ಏನೋ ಗೊತ್ತಿಲ್ಲ ಗುರು ನನಗೂ. ಇದೆ ಈಶಾನ್ಯ ಲಿಂಗ. ಇಲ್ಲಿಂದ ಇನ್ನು 2 ಕಿಲೋಮೀಟ್ರ್ ಇದೆ. 2 ಕಿಲೋಮೀಟ್ರ್ ಹೋಗೋಕೆ 1/2 ಅವರ್ ಯೂಶಲ್ ಆಗಿ. ಇವಾಗ ಸ್ವಲ್ಪ ಸ್ಲೋನು ಇರ್ಬೋದು. ಇದು ಲಾಸ್ಟ್ ಲಿಂಗ. ಇನ್ನು 2 ಕಿಲೋಮೀಟ್ರ್ ನಡೆದ್ರೆ ಕಂಪ್ಲೀಟ್ ಆಗಿಬಿಡುತ್ತೆ. ಬನ್ನಿ ಹೋಗೋಣ. ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ಇಲ್ಲಿಂದ 1.25 ಕಿಲೋಮೀಟ್ರ್ ಇತ್ತು. ಆವಾಗಲೇ ಹೋದ್ನಲ್ಲ, ಲೆಫ್ಟ್ ಸೈಡಲ್ಲೇ ಬಸ್ ಸ್ಟ್ಯಾಂಡು. ಅಲ್ಲಿ ಮುಂದೆ ಎಲ್ಲ ಬಸ್ಗಳು ಹೋಗ್ತಾ ಇದೆ. ಮತ್ತೆ ಇಲ್ಲಿಗೆ ಬರಬೇಕು, ಬೆಂಗಳೂರು ಬಸ್ ಹತ್ತಕ್ಕೆ. ನೋಡಬೇಕು ಎಲ್ಲ ಹತ್ತುತ್ತಾರೆ. ಕಾಲಲ್ಲಿ ಚಪ್ಪಲಿ ಇಲ್ಲ ಅಂದರೆ ಅವರು ಪ್ರದಕ್ಷಿಣೆ ಮಾಡ್ತವ್ರೆ ಅಂತ ಅರ್ಥ. ಚಪ್ಪಲಿ, ಶೂವು, ಲಗೇಜು ಇದ್ದರೆ
ಅವರು ಇವಾಗ ತಾನೇ ಬಂದಿದ್ದಾರೆ. ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಆಟೋ ಅವರು, ರೂಮ್ ಅವರು ಎಲ್ಲ. ಆಮೇಲೆ ವಾಪಸ್ ಹೋಗ್ಬೇಕಂದ್ರೆ ರೈಲ್ವೆ ಸ್ಟೇಷನ್ಗೆ, ಬಸ್ ಸ್ಟ್ಯಾಂಡ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಬರ್ತಾರೆ. ಆಯಿತಾ, ಗ್ಯಾಪ್ನ ಇಟ್ಕೊಳ್ಳಿ. ನನ್ನ ಕಾಲಲ್ಲಿ ಚಪ್ಪಲಿ ಇಲ್ಲ ಅಂದರೆ ನಾನು ಪ್ರದಕ್ಷಿಣೆ ಮಾಡ್ತೀನಿ ಅಂತ ಯಾರು ಕೇಳಲ್ಲ. ಆವಾಗಲೇ ಕೇಳ್ತಿದ್ರು. ಬ್ಯಾಗು ಚಪ್ಪಲಿ ಎಲ್ಲ ಇತ್ತು. ಓಕೆ ಬನ್ನಿ ಹೋಗೋಣ. ರಾತ್ರಿ ಎಲ್ಲ ಕಾಣಿಸಿಲ್ಲ, ಇವಾಗ ಬೆಳಿಗ್ಗೆ ಕಾಣಿಸ್ತಾ ಇದೆ. ಸ್ವಲ್ಪ ಹೊತ್ತಿಗೆ ಸೂರ್ಯೋದಯ ಆಗುತ್ತೆ. ಗೋಪುರ ಅಲ್ಲಿದೆ. ನಾನು ರೂಮ್ ಬುಕ್ ಮಾಡಿದೆ. ಒಬ್ಬನೇ ಬಂದಿರೋದ್ರಿಂದ ನಾನು ಬುಕ್ ಮಾಡೋ ನೆಸೆಸಿಟಿ ಇತ್ತು. ನನಗೆ ಗೊತ್ತು ಇದಾದಮೇಲೆ ಟಯರ್ಡ್ ಆಗೋಗ್ತೀನಿ ಅಂತ. ಮಲ್ಕೊಂಡ್ರೆ ಸಾಕು ಅನ್ನಿಸ್ತಾ ಇದೆ. ಯಾಕಂದರೆ ನಾನು ನಿನ್ನೆ ಬೆಳಗ್ಗೆನೇ ಬಿಟ್ಟಿದ್ದು. ಅವಾಗಿಂದ 24 hours ಆಯಿತು, ಇನ್ನು ನಿದ್ದೆನೇ ಮಾಡಿಲ್ಲ. ಸೊ ನನಗೆ ರೂಮ್ ನೆಸೆಸಿಟಿ ಇದೆ. 24 hours. ನಿನ್ನೆ ಬೆಳಗ್ಗೆ ಎದ್ದಿದ್ದು 4 o'clock. ಮೋರ್ ದೆನ್ 24 hours ಆಗಿದೆ, ಇನ್ನು ಮಳಿಗೆ ಇಲ್ಲ. ಅದರಿಂದ ನಾನು ಏನಾದರೂ ಆಗಲಿ ಅಂತ ರೂಮ್ ಬುಕ್ ಮಾಡಿದೆ. ಇವಾಗ ದರ್ಶನ ಆದಮೇಲೆ ಹೋಗಿ ಮಲಗ್ತೀನಿ. ಇವಾಗ ದರ್ಶನಕ್ಕೆ ಹೋಗೋಣ. ಹಂಗೆ ನೋಡೋಣ, ಸ್ವಲ್ಪ ರೆಸ್ಟ್ ರೂಮ್ಗೆ ಹೋಗೋಣ, ರೂಮ್ಗೆ ಹೋಗ್ಬಿಟ್ಟು ಹೋಗೋಣ. ಹಂಗೆ ಹೋಗೋಣ ಯೋಚನೆ ಮಾಡ್ತಾ ಇದ್ದೀನಿ. ನೋಡ್ತೀನಿ ಕ್ಯೂ ಹೆಂಗಿದೆ ಅಂತ. ಅಲ್ಲೇ ಮುಂದೆನೇ ಇರೋದು ನಂದು ರೂಮು. ನೀವು ರೂಮ್ ಬುಕ್ ಮಾಡಿ. ಆಗಿಲ್ಲ, ಒಬ್ಬರೇ ಬಂದಿದ್ದೀನಿ, ವರ್ಕೌಟ್ ಆಗೋಲ್ಲ ರೇಟ್ಗಳು ಅಂದರೆ ಹಾಲ್ಗಳು ಇರುತ್ತೆ. ನನ್ನನ್ನು ಕೇಳಿದ್ರು, ಒಂದು ಹಾಲ್ಗಳಿರುತ್ತೆ. ಆ ಹಾಲಲ್ಲಿ 150 ರೂಪಾಯಿ ಕೊಟ್ಟರೆ ಓಪನ್ ಹಾಲು. ಎಲ್ಲರೂ ಮಲ್ಕೊತೀವಲ್ಲ ನಾವು ಪಾದಯಾತ್ರೆಗಳಿಗೆ ಹೋದಾಗ, ನಮ್ಮ ಗ್ಯಾಂಗು ಆ ಥರ ಮಲ್ಕೊಬೇಕು. ಇಲ್ಲಿದೆ, ಮಲ್ಕೊಳಂಗಿದ್ರೆ ಮಲ್ಕೊಬೋದು ಹಾಲ್ಗಳಲ್ಲಿ. ಅದರಲ್ಲಿ ಲಾಕರ್ ಫೆಸಿಲಿಟಿ, ಬಾತ್ರೂಮ್ ಫೆಸಿಲಿಟಿ ಇರುತ್ತೆ. ನೋಡಿ ನನ್ನ ಮಕ ಹೆಂಗಾಗೋಗಿದೆ. ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ. ಇಷ್ಟೊತ್ತು ಡಲ್ ಹೊಡಿತಾ ಇತ್ತು. ಇವಾಗ ಸ್ವಲ್ಪ ಇದು ಬಂದಿದೆ. ಜೋಶಿ ಗೋಪುರ ನೋಡಿದ್ಮೇಲೆ ಅರುಣಾಚಲ ಶಿವ ಬೆಟ್ಟ. ಈ ಬೆಟ್ಟ ನಾವು ಸುತ್ಕೊಂಡ್ಬಂದಿದ್ದೀವಿ, ಆದರೆ ನಮ್ಮ ಬೆಟ್ಟನೇ ಕಾಣಿಸಿಲ್ಲ. ಪರವಾಗಿಲ್ಲ, ಇವಾಗ ಕಾಣಿಸ್ತಲ್ಲ, ನೈಟ್ ಕಾಣಿಸಿಲ್ಲ. ಇವೆಲ್ಲ ಹೋಗಿ ಮುಕ್ಕೊಂಡು ಹೋಗೋಣ. ಮುಂದೆ ಹೋಗ್ಬೇಕು ಅನ್ಕೊತೀನಿ. ನೋಡೋಣ ಹೋಗಿ. ಪ್ರದಕ್ಷಿಣೆ ಆಯಿತು, ಗಿರಿ ಪ್ರದಕ್ಷಿಣೆ. ಇವಾಗ ದರ್ಶನಕ್ಕೆ ಹೋಗಬೇಕು. ಒಂದು ಸ್ವಲ್ಪ ರೂಮ್ಗೆ ಹೋಗ್ಬಿಟ್ಟು ವಾಶ್ರೂಮ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ ಇದ್ದೀನಿ. 6 o'clock ಆಗಿದೆ. ಕರೆಕ್ಟಾಗೆ 2 o'clock ಸ್ಟಾರ್ಟ್ ಮಾಡಿದ್ದು 4 ಅವರ್ಸಲ್ಲಿ ಸ್ಟಾಪ್ ಆಗಿದೆ, ಕಂಪ್ಲೀಟ್ ಆಗಿದೆ. ನೋಡ್ಕೊಳ್ಳಿ.